ಕ್ಲಾಸ್ ಅಂಡ್ ಐಕ್ಲೀಸ್ ಇವತ್ತು ನಾನು ಮಾತಾಡೋ ಟಾಪಿಕ್ ಎಷ್ಟು ಹಾಟ್ ಟಾಪಿಕ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರೋ ಕತ್ತೆ ಎಮ್ಮೆ ಮೇಯಿಸೋರೆಲ್ಲ ಕತ್ತೆತ್ತಿ ಒಮ್ಮೆ ಪಿಳ ಅಂತ ಕಣ್ಮಿಟ್ಟಿಕ್ಸ್ದೆ ಯೋಚನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಮಂಕುತಿಮ್ಮ ಅನ್ನೋರು ನಮ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷವಾಗಿ ಗಿಫ್ಟ್ಸ್ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಇವಾಗ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಡಿದೀರಾ? ಇಲ್ಲ ನಾನು ಕನ್ನಡ ಅಂತ ವೈಟ್ ಅಂಡ್ ವೈಟ್ ಹಾಕೊಂಡು ಕೆಂಪು ಹಳದಿ ಶಾಲ್ ಹಾಕೊಂಡು ಹೆವಿ ಬಿಲ್ಡಪ್ ಕೊಡೋರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಬ್ರೈನ್ ಡ್ಯಾಮೇಜ್ ಆಗೋ ಕನ್ನಡ ಐಟಮ್ ಸಾಂಗ್ ಲಿರಿಕ್ಸ್ ಅಂಡ್ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಲೆಟ್ ಅಸ್ ಟಾಕ್ ಅಬೌಟ್ ಗ್ರಾಮೀಣ ಬ್ಯಾಂಕ್ ನೇಮಕಾತಿ. ನಮ್ ರಾಜ್ಯದಲ್ಲಿ ನಮ್ ರಕ್ತ ಮಾಂಸ ಹಿಂಡ್ತಾ ಇರೋ ಅನೇಕ ಪ್ರಾರಬ್ಧ ಕ್ಯಾನ್ಸರ್ ಗಳಲ್ಲಿ ಇದು ನಮ್ ಹುಡುಗರಿಗೆ ಸದ್ದಿಲ್ದೆ ಒಕ್ಕರ್ಸ್ಕೊಂಡಿರೋ ಕ್ಯಾನ್ಸರ್. ಇದೇ ತರ ಕ್ಯಾನ್ಸರ್ ಏನಾದ್ರು ನಮ್ ನಿದ್ದೆರಾಮಯ್ಯ ಸಾರಿ ಸಿಎಂ ಸಿದ್ದರಾಮಯ್ಯನ್ ಅವ್ರಿಗೆ ಏನಾದ್ರು ಬಂದಿದ್ರೆ ಅವ್ರು ಅಟ್ಲೀಸ್ಟ್ ಅಸೆಂಬ್ಲಿಗೆ ಏನಾದ್ರು ಹೋಗಿ ನಿದ್ದೆ ಮಾಡ್ತಾರೆ. ಅವ್ರ MLA ಗಳು ಅಸೆಂಬ್ಲಿಗೂ ಹೋಗಲ್ಲ ಓಟ್ ಹಾಕಿಸ್ಕೊಂಡು. ಅದ್ ಏನ್ ಕ್ಯಾಮೆ ಇದೆಯೋ ಕೆರಿಯಕ್ಕೆ. ಇದೇ ಕ್ಯಾನ್ಸರ್ ಏನಾದ್ರು ಇವ್ರ ಜಗನ್ಯ ವೋಟ್ ಬ್ಯಾಂಕಿಗೆ ಬಂದಿದ್ರೆ ಎದ್ನೋ ಬಿದ್ನೋ ಅಂತ ಸೊಯ್ ಅಂತ ಇಟಲಿ ಅಮ್ಮನ ಹತ್ರ ಹೋಗಿ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಕ್ಯಾನ್ಸರ್ ನಮ್ ಯುವಕರಿಗೆ ತಾನೆ ಬಂದಿರೋದು. ಅದಕ್ಕೆ ರೀ ಗೋಲಿ ಹೊಡಿರಿ ಕ್ಯಾರೆ ಅನ್ನೋರಿಲ್ಲ ಶಿವ. ಚೈಲ್ಡ್ ಅಡಲ್ಟ್ ಎಜೆಕ್ಟ್ ಪೀಸು ರಿಜೆಕ್ಟ್ ಪೀಸು ಸಿನಿಮಾನವರು ಪೇಪರ್ ಅಯ್ಯೋರು ಎಲ್ಲಾರು ಹೇಳೋದು ಒಂದೇ ಮಾತು, ಕನ್ನಡ ಏಯ್ ಕನ್ನಡ ಮಾತಾಡೋಲೇ. ಬೇರೆಯವ್ರ ವಿಡಿಯೋಸ್ ಕದ್ದು ಹಾಕೋಣ ಕನ್ನಡ ಟ್ರೋಲ್ ಪೇಜ್ ಗಳಂತೂ ಕೇಳದೇ ಬೇಡ. ವರ್ಷಕ್ಕೊಂದು ಜ್ಞಾನಪೀಠ ಪ್ರಶಸ್ತಿ ಗೆಲ್ಲೋ ರೇಂಜಿಗೆ ಸ್ವಾಭಿಮಾನ ಕನ್ನಡಿಗ ಅನ್ನೋ ಬಿಲ್ಡಪ್ ಜುಗಾಡ್ ಬಿಲ್ಡಪ್. ಇನ್ ನಮ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗಳಂತೂ ಯಪ್ಪಾ ಕನ್ನಡ ಫಿಲಂ ಹೀರೋಗಳ ಸಂಬಳ ಎಷ್ಟು ಗೊತ್ತಾ? ಕನ್ನಡ ಆಕ್ಟರ್ಸ್ ಒಂದು ದಿವಸಕ್ಕೆ ಎಷ್ಟು ಕಕ್ಕ ಮಾಡ್ತಾರೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಅದ್ಯಾವನೋ ಇದ್ಯಾವಳನೋ ಲವ್ ಮಾಡ್ತಾ ಇದ್ದಾನಂತೆ. ಇನ್ ಭಾಷೆ ಹೆಸರಲ್ಲಿ ಸೇನೆ ಗೀನೆ ಸಂಘ ಕೂಟ ಅಂತ ಕಟ್ಕೊಂಡಿರೋರು ಕನ್ನಡ ಮಾತಾಡ್ಬೇಕು, ಇಲ್ಲಾಂದ್ರೆ ಅಷ್ಟೇ ಎಲ್ಲ ನರ ಗಿರ ಕತ್ತರಿಸ್ಬಿಡ್ತೀವಿ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಮೊಲೆಸ್ಟ್ ಮಾಡಾಕ್ಬಿಡ್ತೀವಿ, ಹೊಡೆದಾಕ್ಬಿಡ್ತೀವಿ, ಕಲ್ಲು ಹೊಡಿತೀವಿ, ಟೈರ್ ಬೆಂಕಿ ಹಚ್ತೀವಿ ಅಷ್ಟೇ. ಕನ್ನಡ ಏಯ್ ನನ್ನ ಮಗನ್ ಮಕ್ಕಳ ಒಟ್ನಲ್ಲಿ ಇರೋ ಬರೋ ಚಿಲ್ಟಾರಿ ಪಿಲ್ಟಾರಿಗಳೆಲ್ಲ ಬಿಡೋ ಒಂದೇ ಆವಾಜ್, ಏಯ್ ಕನ್ನಡ ಮಾತಾಡ್ಬೇಕು. ಏಯ್ ರಿಲ್ಯಾಕ್ಸ್ ಕರ್ನಾಟಕ ರಿಲ್ಯಾಕ್ಸ್. ಪೆನ್ ಹಿಡಿಯೋ ಗ್ರಿಪ್ ಇರೋ ಇಂತ ಎಬ್ಬೆಟ್ ನನ್ ಮಕ್ಳೆಲ್ಲ ಇಲ್ದೇ ಇರೋ ಪುಂಗಿಗಳು ಊದಿದ್ರೆ ಹಿಂಗೆ ಆಗೋದು ಕರ್ನಾಟಕ, ಹಿಂಗೆ ಆಗೋದು. ವಿ ನೀಡ್ ಕ್ಲೀನ್ ಪಾಲಿಸೀಸ್ ಅಂಡ್ ಬ್ರೈನ್ಸ್. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಚಾನ್ಸ್ ಎಲ್ಲಿ ಬರುತ್ತೆ? ಅಸೆಂಬ್ಲಿಗೆ ಬರಲ್ವಲ್ಲ ತಾವು ಓಟ್ ಹಾಕಿಸ್ಕೊಂಡು. ಎಣ್ಣೆ ಏಟಲ್ ಮುಳುಗಿದ್ರೆ ಹೆಂಗೆ ಶಿವ? ಕನ್ನಡ ಯಾಕೆ ಮಾತಾಡ್ಬೇಕು ಅಂತ ಅಪ್ಪಿ ಏನಾರು ಈ ಡಮ್ಮಿ ಪೀಸ್ಗಳನ್ನ ಕೇಳ್ಬಿಟ್ರೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಅಷ್ಟೇ. ಆಯ್ತು ಶಿವ, ಏನಿಕ್ ಮಾತಾಡ್ಬೇಕು ಕರೆಕ್ಟ್ ಆಗಿ ಹೇಳಿ. ನಮ್ ಭಾಷೆ ಅದಕ್ಕೆ ಮಾತಾಡ್ಬೇಕು ಅಷ್ಟೇ, ಮಾತಾಡ್ಬೇಕು ನಮ್ ಭಾಷೆ ಅಷ್ಟೇ ಮಾತಾಡ್ಬೇಕು. ನಮ್ ದೇಶದಲ್ಲಿ 4 ಮತ್ತೊಂದು ಟೈಪ್ ಜನ ಇದಾರೆ. ಮನುಷ್ಯರು, ಕೋಟ್ಯಾಂತರ ರೂಪಾಯಿ ನುಂಗ್ ನೀರ್ ಕುಡಿಯೋ ತೋಳಗಳು, ತೋಳಗಳಿಗೆ ಬಕೆಟ್ ಹಿಡಿಯೋ ನರಿಗಳು, ಮತ್ತೆ ನಾವು ಮಿಕ್ಕಗಳು. ಇನ್ನೊಂದು 5ನೇದು ಸ್ಪೆಷಲ್ ಟೈಪ್, ಕಮಿಷನ್ ಹೊಡೆಯೋ ಗುಳ್ಳೆ ನರಿಗಳು. ಈ ಗುಳ್ಳೆ ನರಿಗಳು ಹೆಂಗಂದ್ರೆ ಅಮಾಯಕ ಮಿಕ್ಕ ಸಿಕ್ಕಿದ್ರೆ ರಪಕ್ಕನೆ ಹಿಂದೆ ಬಿದ್ದು ಟಪಕ್ನೆ ಬೇಟೆ ಆಡಿ ಸರಸರ ಅಂತ ರಕ್ತ ಇರ್ತವೆ. ಇವಾಗ ಮ್ಯಾಟ್ರಿಕ್ ಬರೋಣ. ನಮ್ ದೇಶದಲ್ಲಿ IBPS ಅಂತ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ. ಇವರೇ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ನಮ್ ದೇಶದಲ್ಲಿ. ಎಲ್ಲ ಬರ್ರೋ ನಮ್ ಬ್ಯಾಂಕ್ ಎಕ್ಸಾಮ್ ತಗೊಳ್ರಿ, ಬರ್ರೋ ಎಲ್ಲ ತಗೊಂಡು ಉದಾರ ಆಗ್ರಿ ಬರ್ರೋ. 2014ವರೆಗೂ ಗ್ರಾಮೀಣ ಬ್ಯಾಂಕ್ ನೇಮಕಾತಿಗೆ ಕನ್ನಡ ಬರ್ಲೇಬೇಕು ಅಂತ ರೂಲ್ಸ್ ಇತ್ತು. ಆದ್ರೆ ಇವಾಗ ಬರ್ದೇ ಇದ್ರು ಪರವಾಗಿಲ್ಲ, 6 ತಿಂಗಳು ಟೈಮ್ ಕೊಡ್ತೀವಿ ಕಲ್ತ್ಕೊಳಕ್ಕೆ. ಏನ್ ನುಗ್ಗೆಕಾಯಿ ಗಿಡಕ ಕನ್ನಡ ಗೊತ್ತಿಲ್ಲದೆ ಇರೋರ್ನ ಗ್ರಾಮೀಣ ಬ್ಯಾಂಕಿಗೆ ಹಾಕೋದು? ಏನ್ ನಮ್ ರೈತರೆಲ್ಲ ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ದವ? ಆದ್ರೆ 6 ತಿಂಗಳು ಟೈಮ್ ಇದೆಯಲ್ಲ, ಭಾಷೆ ಕಲ್ತ್ಕೊಂತಾರೆ ಬಿಡು ರಾಜ. ಬಾಲ್ಸ್ ಕಲ್ತ್ಕೊಂತಾರೆ. 140 ಆಫೀಸರ್ ಪೋಸ್ಟ್ ಅಲ್ಲಿ ಬರೀ 30 ಮಾತ್ರ ಕನ್ನಡಿಗರಿಗೆ. ಆ 30 ಯಾಕಪ್ಪ ಕನ್ನಡಿಗರಿಗೆ ಕೊಡಕ್ ಹೋದ್ರಿ? ಅದನ್ನು ತೆಲಂಗಾಣ ಆಂಧ್ರ ಪ್ರದೇಶನವ್ರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಡಮ್ ಹಂಚ್ದಂಗ್ ಹಂಚ್ಬಿಡ್ಬೇಕಾಗಿತ್ತು. ನಮ್ಮ ಹುಡುಗರು ರಿಟರ್ನ್ ಅಲ್ಲಿ ಸೂಪರ್ ಆಗಿ ಮಾಡಿದ್ರು, ಯಾಕೋ ವೈವಾಲ್ ಪಾಪ ಗೂಟ ಇಡ್ತಾರೆ. ಅಯ್ಯೋ ಪಾಪ ನಮ್ಮ ಹುಡುಗರು ವೈವಾ ಕೊಡ್ಬೇಕಾರೆ ತಲೆ ಬಾಯಿ ಸೇದೋಗಿರ್ಬೇಕೇನೋ, ಅಥವಾ ಗೋಲ್ಮಾಲ್ ಕ್ಲೀನ್ ನಮ್ಮ ಹುಡುಗರು ತಲೆ ಬೋಳ್ಸ್ಬಿಟ್ಟು ಇವ್ರು ಕಮಿಷನ್ ಹೊಡಿತಾ ಇರ್ಬೇಕು. ಅಯ್ಯೋ ಇನ್ನು ಏನಾರು RRB PO5 ಪ್ರಿಲಿಮ್ಸ್ ರಿಸಲ್ಟ್ ನೋಡ್ಬಿಟ್ರೆ ಇಂಡಿಯಾ ಮ್ಯಾಪೇ ಉಲ್ಟಾ ನೋಡಿದಾಗ ಶಾಕ್ ಆಗ್ಬಿಡುತ್ತೆ. ಅದರಲ್ಲೂ OBC SC ST ಎಲ್ಲ ಸೇರಿ ಕರ್ನಾಟಕದಲ್ಲಿ 2637 ಪ್ರಿಲಿಮ್ಸ್ ನ ಕ್ವಾಲಿಫೈ ಮಾಡಿದ್ದಾರೆ. ಅದ್ರಲ್ಲಿ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು ಕರ್ನಾಟಕ ನೇಟಿವ್ ಇರೋರ್ನ. ಯಾರು ಇಲ್ಲ, ಎಲ್ಲ ತೆಲಂಗಾಣ ಊರುಗಳೇ ಕಾಣಿಸುತ್ತೆ, ಆಂಧ್ರ ಪ್ರದೇಶ ಊರುಗಳೇ ಕಾಣಿಸುತ್ತೆ. ಮತ್ತೆ ನೀವು ಯಾರಿಗೆ ಕರ್ನಾಟಕ ಅಂತ ಕ್ಲಾಸಿಫೈ ಮಾಡಿದ್ದು? ತೆಲಂಗಾಣ ಆಂಧ್ರ ಪ್ರದೇಶ ಅಂತಾನೆ ಕ್ಲಾಸಿಫೈ ಮಾಡಬೇಡಿ, ಕರ್ನಾಟಕ ಕೊಡಕ್ಕೆ ಹೋಗಬೇಡಿ. ನೀವು ಎಲ್ಲ ನೀವೇ ಎಡ್ಕೊಂಬಿಡಿ. ಮಿಯಾವ್ ಅಂತ ಮಾತಾಡಬೇಕಂತ ಕರ್ಕೊಂಡ್ ಬಂದ್ಬಿಟ್ಟು ಕೋಗಿಲ ಹತ್ರ ಕನ್ನಡ ಮಾತಾಡೋದ್ರೆ ಹೆಂಗ್ ಮಾತಾಡ್ತಾರೆ? ಅದು ನೀವು 6 ತಿಂಗಳು ಟೈಮ್ ಕೊಡ್ತೀವಿ. 6 ತಿಂಗಳು ಟೈಮ್ ಕೊಟ್ಟಾದ್ಮೇಲೂ ನೀವು ಅವ್ರನ್ನ ಟೆಸ್ಟ್ ಏನ್ ಮಾಡ್ತಾ ಇಲ್ಲ. ಸೊ ಹೆಂಗೆ ಅವರು ಕನ್ನಡ ಮಾತಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಯಾವ ತರ ನೀವು ಸ್ಟ್ಯಾಂಡರ್ಡ್ಸ್ ಇಟ್ಟಿದ್ದೀರಾ? ಏನು ಡಿಫೈನ್ ಮಾಡಲ್ಲ ನೀವು. ನಿಮ್ಗೆ ಹೆಂಗ್ ಬೇಕೋ ಹಂಗ್ ರೂಲ್ಸ್ ಮಾಡ್ಕೊಂಬಿಡಿ. ನಮ್ಮ ಸ್ಟೇಟ್ ಗೌರ್ಮೆಂಟ್ ನ ಇಂಟರ್ಫಿಯರ್ ಆಗಿ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಇವ್ರ ಹತ್ರ 35% ಹೋಲ್ಡ್ ಇರುತ್ತೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಮಿಕ್ಕಿದ 15% ಸ್ಪಾನ್ಸರ್ಡ್ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ. SBI ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಈ ತರದ ಬ್ಯಾಂಕ್ಸ್ ಇರುತ್ತೆ. ಇನ್ ಮಿಕ್ಕಿದ 50% ಫೆಡರಲ್ ಹತ್ರ ಇರುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್ ಹತ್ರ ಏನು ಕಿಸ್ಯಕ್ ಆಗಲ್ಲ ಅಂತಲ್ಲ, ಇವ್ರಿಗೆ ಕಿಸ್ಯಕ್ ಇಂಟ್ರೆಸ್ಟ್ ಇಲ್ಲ. ಇವ್ರಿಗೆ ಮಾಡಕ್ಕೆ ಬರೀ ನಿದ್ದೆ ಮಾಡಕ್
ಅಷ್ಟೇ ಟೈಮ್ ಇರೋದು, ಅದು ಅಸೆಂಬ್ಲಿಗೆ ಹೋಗಲ್ಲ. ವೋಟ್ ಹಾಕಿಸ್ಕೊಂಡು ಅಸೆಂಬ್ಲಿಗೆ ಹೋಗ್ತಾ ಇದ್ರೆ ಇದು ಯಾವ ತರ? ಫಸ್ಟ್ ಹಳೆ ನೋಟಿಫಿಕೇಶನ್ ಏನಿತ್ತು ಅದು ಬರಬೇಕು. 2014 ಮುಂಚೆ ಏನಿತ್ತು ಅದೇ ನೋಟಿಫಿಕೇಶನ್ ನಮ್ಗೆಲ್ಲ ಬೇಕು. ಕನ್ನಡ ಗೊತ್ತಿರಬೇಕು. ನೀವು ಏನಾದ್ರು ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಂದ್ರೆ ಕನ್ನಡ ಗೊತ್ತಿರಲೇಬೇಕು. ಸೆಕೆಂಡ್ ಏನ್ ಬಂದಿದೆ ಅಂದ್ರೆ ನಿಮ್ ರೆಸಿಡೆನ್ಷಿಯಲ್ ಅಡ್ರೆಸ್ ಕರ್ನಾಟಕದಲ್ಲೇ ಇರಬೇಕು. ನೀವೆಲ್ಲೋ ಬೇರೆ ಕಡೆ ರೆಸಿಡೆನ್ಷಿಯಲ್ ಅಡ್ರೆಸ್ ಇಟ್ಬಿಟ್ಟು ನೀವು ಕನ್ನಡ ಗೊತ್ತು ಅಂತಲ್ಲ ಪುಂಗಿ ಎಲ್ಲ ಊದೋದೆಲ್ಲ ಇಲ್ಲ ಇಲ್ಲಿ. ನೀವು ಅದನ್ನು ಲಂಚ ತಗೊಂಡ್ಬೇಕಾದ್ರೆ ಮಾಡ್ಬಿಡ್ತೀರಾ, ಅದಕ್ಕೂ ಒಂದು ಮಾಫಿಯಾ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಾ. ರೆಸಿಡೆನ್ಷಿಯಲ್ ಅಡ್ರೆಸ್ ಇಲ್ಲೇ ಇರಬೇಕು, ರೇಷನ್ ಕಾರ್ಡ್ ತೋರಿಸಬೇಕು, ಇಲ್ಲಿಂದಾನೆ ಹುಟ್ಟಿ ಇಲ್ಲೇ ಬೆಳೆದು ಅದೇ ತರ ಆಗಿರ್ಬೇಕು, ಅಥವಾ ಇಲ್ಲೇನೆ ಎಲ್ಲ ವ್ಯಾಸಂಗ ಮಾಡಿರ್ಬೇಕು. ರೆಸಿಡೆನ್ಷಿಯಲ್ ಅಡ್ರೆಸ್ ಕಂಪಲ್ಸರಿ ಇರಬೇಕು. ಆಫೀಸರ್ಸ್ ಕೇಡರ್ಗೆ ವೈವಾ ಎಕ್ಸಾಮ್ ಕೂಡ ಇದೆ. ಏನೋ ಒಂದು ಪ್ಯಾನಲ್ ಮಾಡ್ತಿರಂತೆ, ಇಂಟರ್ವ್ಯೂ ಪ್ಯಾನಲ್, ವೈವಾ ಕರಿತಿರಂತೆ. ಆ ವೈವಾನಲ್ಲಿ ಎಲ್ಲರೂ ಬೇರೆ ಯಾರೋ ಇರ್ತಾರಂತೆ, ಅಲ್ಲೂ ಗೋಲ್ಮಾಲ್. ನೀವೇನಾದ್ರು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಇಲ್ಲಾಂದ್ರೆ ವೈವಾನ ಕ್ಯಾನ್ಸಲ್ ಮಾಡ್ಬಿಡಿ, ಎಲ್ಲ ಟ್ರಾನ್ಸ್ಪರೆಂಟ್ ಎಕ್ಸಾಮ್ಸ್ ಇಟ್ಬಿಡಿ. ರಿಟರ್ನ್ ಎಕ್ಸಾಮ್ OMR ಶೀಟ್ ಅಲ್ಲಿ ಅವ್ರು ಬರೀಲಿ, MCQs ಬರೀಲಿ, ಅವ್ರು ಏನಿದೆ ಸ್ಕೋರ್ಸ್ ಅದ್ರ ಮೇಲ್ಗಡೆ ಕೊಡಿ. ನೀವು ನಾನ್ ಆಫೀಸರ್ ಪೊಸಿಷನ್ ಏನಿದೆ ಆ ತರ. ಇಲ್ಲಾಂದ್ರೆ ನೀವು ಆಫೀಸರ್ ಪೊಸಿಷನ್ ಮಾಡಂಗಿದ್ರೆ ಸ್ವಲ್ಪ ನಿಮ್ ಬೋರ್ಡ್ ನ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಎಲ್ಲ ರಾಜ್ಯದವರು ಇರಬೇಕು. ನಮ್ಮ ರಾಜ್ಯದವರು ಆ ಬೋರ್ಡ್ ಅಲ್ಲಿ ಕೂತಿರ್ಬೇಕು, ಆ ಎಕ್ಸಾಮ್ ಬೋರ್ಡ್ ಅಲ್ಲಿ. ಸೊ ನೀವು ಯಾರನ್ನೋ ಪ್ಯಾನಲಿಸ್ಟ್ ನೀವೇ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ದೇ ಎಲ್ಲ ಗೋಲ್ಮಾಲ್ ಎಲ್ಲ ನಡ್ಸ್ಕೊಳಕ್ ಆಗಲ್ಲ. ಇದೆಲ್ಲ ನಮ್ ಜನಕ್ಕೆ ಕೆಲಸ ಸಿಗ್ಬೇಕು. ಲಾಸ್ಟ್ ಪಾಯಿಂಟ್ ಬಂದಿದೆ, ಕನ್ನಡ ಎಕ್ಸಾಮ್ ನ ಕಂಪಲ್ಸರಿ ಮಾಡಬೇಕು. ನಮ್ ಲೋಕಲ್ ಅವ್ರಿಗೆ ಫಸ್ಟ್ ಕೆಲಸ ಕೊಡ್ಬೇಕು. ಇವಾಗ ಗಿಫ್ಟ್ಸ್ ಬಗ್ಗೆ ಮಾತಾಡೋಣ. ಗಿಫ್ಟ್ಸ್ ನ ಮಂಕುತಿಮ್ಮ ಅಂತ ಒಂದು ಲೋಕಲ್ ಟಿ ಶರ್ಟ್ ಬ್ರ್ಯಾಂಡ್, ಬ್ಯಾಂಗ್ಳೂರ್ ಬೇಸ್ಡ್, ಇವ್ರು ಕೊಡ್ತಾ ಇದ್ದಾರೆ. ಇವರು ಲಪಾಲ್ ಪೆನ್ಸ್ ಮಾಡ್ತಾರೆ, ಕ್ಯಾಪ್ಸ್ ಮಾಡ್ತಾರೆ, ಟಿ ಶರ್ಟ್ಸ್ ಮಾಡ್ತಾರೆ, ರಿಯೂಸಬಲ್ ಲ್ಯಾಪ್ಟಾಪ್ ಸ್ಟಿಕ್ಕರ್ಸ್ ಮಾಡ್ತಾರೆ. ಸೊ ಇವ್ರ ಐಡಿಯಾಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇವ್ರ ವೆಬ್ ಪೇಜ್ ಲಿಂಕ್ ಕೆಳಗಡೆ ಹಾಕಿದೀನಿ, ಫೇಸ್ಬುಕ್ ಪೇಜ್ ಲಿಂಕ್ ಕೆಳಗಡೆ ಹಾಕಿದೀನಿ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಡೀಸೆಂಟ್ ಪ್ರೈಸ್, ಒಳ್ಳೆ ಕ್ವಾಲಿಟಿ ಬಟ್ಟೆನ ಮಾಡ್ತಾ ಇದ್ದಾರೆ ಇವರು. ನಂಗೆ ತುಂಬಾ ಇವ್ರ ಐಡಿಯಾಸ್ ಎಲ್ಲ ಇಷ್ಟ ಆಯ್ತು. ಇದು ಮೈಸೂರು ಅಂತ ಬರೆಯೋದು, ಬೆಂಗಳೂರು ಅಂತ ಬರೆಯೋದು, ಇವರು ಪ್ರಿಂಟ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಕ್ಯಾಪ್ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯ್ತು. ನೀವು ಒಂದ್ಸತಿ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೀವು ಖರೀದಿ ಮಾಡ್ಬೋದು. ನಿಮ್ಗೆ ಫ್ರೀ ಗಿಫ್ಟ್ಸ್ ಅವ್ರ ಕಡೆಯಿಂದ ಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವೇನು ಮಾಡೋದು ಬೇಕಾಗಿರಲ್ಲ. ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಕೆಳಗಡೆ ಕೆಂಪುದು, ಅದನ್ನ ನೋಡಿದ್ರೆ ಸಾಕು. ಮತ್ತೆ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಎರಡೇ ಬೇಕಾಗಿರೋದು. ಸೊ ನಾನು ಅದರಿಂದ ಲಕ್ಕಿ ವಿನ್ನರ್ಸ್ನ ಚೂಸ್ ಮಾಡ್ತೀನಿ. ಇನ್ನು 2 ವಾರದಲ್ಲಿ ಅದನ್ನ ಅನೌನ್ಸ್ ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ನು ನೀವು ಫಾಲೋ ಮಾಡಿ, ಮತ್ತೆ ನನ್ನ ಟ್ವಿಟರಲ್ಲೂ ನೀವು ಫಾಲೋ ಮಾಡಬಹುದು. ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂತಿದೆ, ನಿಮಗೆ ಈ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಗೌರ್ಮೆಂಟ್ ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ನಡೆಯುತ್ತೆ? ನಿಮಗೆ ನಂಬಿಕೆ ಇದೆ ನಿಮಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ನೋಡಲ್ ಬಾಡಿ ಇದೇನು IBPS ಎಲ್ಲ ಇದೆಯಲ್ಲ, ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್, ಇದ್ರ ಬಗ್ಗೆ ಏನಾದ್ರು ನಂಬಿಕೆ ಇದೆಯಾ ಅಥವಾ ನಂಬಿಕೆನೇ ಹೊಟ್ಟೋಗ್ಬಿಟ್ಟಿದೆಯಾ? ಏನು ಮಾಡಬೇಕು? ಅಥವಾ ಫ್ಯೂಚರಲ್ಲಿ ಯಾವ ಥರ ಎಕ್ಸಾಮಿನೇಷನ್ಸ್ ಇಡ್ಬೋದು? ಅಥವಾ ಪೂರ್ತಿ ಎಲ್ಲ ಪ್ರೈವೇಟೈಸೇಷನ್ ಮಾಡಬೇಕಾ? ಅಥವಾ ಎಲ್ಲ ಪೂರ್ತಿ ಎಲ್ಲ ಆಟೋನಮಸ್ ಏಜೆನ್ಸಿ ಅಥವಾ ಅದೇ ಬ್ಯಾಂಕಿಗೆ ಏನಾದ್ರು ಎಕ್ಸಾಮ್ಸ್ ಕೊಡಬೇಕಾ? ನಿಮ್ಮ ಹತ್ರ ಏನು ಸಜೆಷನ್ಸ್ ಇದೆ ಅದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕೆ. ಮತ್ತು ಇನ್ನೊಂದು ಹೇಳಬೇಕು ಅಂತಿದೆ, ಫೇಸ್ಬುಕ್ ಪೇಜ್ ನಂದು ಡಿಬೇಟ್ ಸೆಕ್ಷನ್ಗೆ ಒಂಥರ ಎಲ್ಲ ಐಡಿಯಾಸ್ಗೂ ಫ್ರೀ. ಸೊ ದಯವಿಟ್ಟು ಅಲ್ಲಿ ಜಗಳ ಆಡಬೇಡಿ. ನಾನು ನೋಡ್ತಾ ಇರ್ತೀನಿ ಕೆಲವರು ಒಂದೊಂದ್ಸತಿ ಜಗಳ ಆಡ್ಬಿಡ್ತೀರಾ. ಒಬ್ಬೊಬ್ರಿಗೆ ಒಂದೊಂದು ಐಡಿಯಾಸ್ ಇರುತ್ತೆ, ನೀವೆಲ್ಲರೂ ಶೇರ್ ಮಾಡ್ಬೋದು, ಡಿಸ್ಕಸ್ ಮಾಡೋಕ್ಕೆ ಇರೋದು. ಯಾಕೆಂದರೆ ನಿಮಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸ್ವಲ್ಪ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಇರೋರೇನೆ ಇರೋದು. ಇಲ್ಲಿ ಯಾರು ಸುಮ್ಮನೆ ಡುಬಾಕಳೆಲ್ಲ ಯೂಶಲಿ ನನ್ನ ಸಬ್ಸ್ಕ್ರೈಬರ್ಸ್ ಇರಲ್ಲ. ಸೊ ಎಲ್ಲರಿಗೂ ಇಲ್ಲಿ ಮುಕ್ತವಾದ ವೇದಿಕೆ ಇದು. ನೀವು ಖಂಡಿತ ಡಿಸ್ಕಸ್ ಮಾಡ್ಬೋದು. ಎಲ್ಲ ಪಾಸಿಟಿವ್ ಆಗಿ ತೊಗೊಳ್ಳಿ, ಒಳ್ಳೆ ಪಾಯಿಂಟ್ಸ್ ತೊಗೊಳ್ಳಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸಿ ಯು.